ಏನ್ ಮಾಡ್ತೀಯ? ಈ ರಾಜ ಕೈ ಸಿಕ್ಕಿಬಿಟ್ರೆ ಹಾಗೆ ಕಣಮ್ಮ. ಅಯ್ಯೋ ಅಯ್ಯೋ, ಊಟ ಹಾಕ್ಸೋದು ಸುತ್ತಾಡ್ಸೋದು, ಊಟ ಹಾಕ್ಸೋದು ಸುತ್ತಾಡ್ಸೋದು ಬೇಡ ಕಣಮ್ಮ ಅವ್ರ ಸಾವಾಸ. ಸಾತು, ತುಂಬಾ ಹೊಟ್ಟೆ ಹಸಿದ ಕಡೆ ಊಟ ಹಾಕಿ ನಡಿಯ. ನಡಿಯ. ಅಬ್ಬಬ್ಬ, ಸುತ್ತಿ ಸುತ್ತಿ ಸೊಂಟ ನೋವ್ತಾ ಇದೆ ಕಡೆ, ಹೇಳಕ್ಕೆ ಆಗ್ತಿಲ್ಲ. ಸುತ್ತಾಡಿ ಸುತ್ತಾಡಿ ಸೊಂಟ ನೋವು ಅಂತ ಯಾಕ್ರಿ ಹೇಳ್ತೀರಾ? ಕಪ್ಪೆ ಒತ್ತು ಒತ್ತು ಸೊಂಟ ಮುರಿದೋಗಿದೆ ಅಂತ ಹೇಳಿ. ಈ ಮನೆ ಪಥ ನಡೀತಿಲ್ಲ. ನನ್ನ ದುಡಿಮೆ ಸಾಕಾಗಲ್ಲ. ದುಡಿಬೇಕು, ಶಾಪ್ನಲ್ಲಾದ್ರೂ ಪರವಾಗಿಲ್ಲ, ಹೋಗಿ ಕೆಲಸ ಮಾಡಿ ಸಂಬಳ ತರಬೇಕು ಅಂತ ಯಾವತ್ತಾದ್ರೂ ಹೇಳಿದ್ದೀನ ಅಪ್ಪ? ಯಾಕಪ್ಪ ಹಿಂಗ್ ಮಾಡಿದ್ರಿ? ಮನೆ ಜವಾಬ್ದಾರಿಗಳ ಬಗ್ಗೆ ನಿಮಗ್ ನೆನಪು ಮಾಡ್ತಿದ್ದೆ ಹೊರತು ನೀವು ಈ ರೀತಿ ಕೆಲಸ ಮಾಡಿ ದುಡ್ಡು ತಗೊಂಡ್ಬರ್ಬೇಕು ಅಂತ ನಾನು ಯಾವತ್ತೂ ಹೇಳಲ್ಲಪ್ಪ. ಮಾತಾಡಿ, ಯಾರು ಹೀಗೆ ಮಾಡಿದ್ರಿ? ಮಾತಾಡ್ರಿ, ಮಾತಾಡಿ. ಯಾಕೆ ಯಾಕೆ ಇದಕ್ಕೆ ಉತ್ತರ ನನ್ನಲ್ಲಿ ನಾನೇ ಹುಡುಕೋತಾ ಇದ್ದೀನಿ. ಹೌದು, ಇಷ್ಟು ಬೇಕಾದ ಮಧ್ಯ ನಾನೊಬ್ಬ ಹೀಗ್ಯಾಕೆ? 25 ವರ್ಷದ ಕೆಳಗೆ ಪ್ರಶ್ನೆನ ನನಗೆ ನಾನೇ ಕೇಳ್ಕೊಂಡಿದ್ರೆ ಉತ್ತರ ಸಿಕ್ಕಿರೋದು. ಬಣ್ಣದ ಬದುಕು, ಬಾಡಿ ಹೋಗೋ ಭವಿಷ್ಯ ಚಿಂತೆ ಮಾಡೋದಂತೆ. ಈ ಹಿರಿಯರ ಮಾತು ಎಷ್ಟು ಸತ್ಯ ಈಗ ಗೊತ್ತಾಗ್ತಾ ಇದೆ ನನಗೆ. ಯಾಕಪ್ಪ ಯಾಕಪ್ಪ ಏನೇನೋ ಮಾತಾಡ್ತಾ ಇದ್ದೀರಾ? ಏನೇನೋ ಮಾತಾಡ್ತಿಲ್ಲಮ್ಮ, ಏನೇನೋ ಮಾಡಿಬಿಟ್ಟಿದ್ದೀನಿ. ಒಬ್ಬ ಜವಾಬ್ದಾರಿ ಅಂತ ತಂದೆ ನನ್ನ ಕರ್ತವ್ಯ ಮರೆತು ಮಾಡೋಷ್ಟು ಪಾಪ ನಾನು ಏಕೋ ಪರಕ್ಕೂ 7 ಜನ್ಮಕ್ಕೂ ಆಗೋಷ್ಟು ಮಾಡಿಬಿಟ್ಟಿದ್ದೀನಿ. ಹೀಗೇನಿದ್ರು ಅದಕ್ಕೆ ಪಶ್ಚಾತ್ತಾಪ ಮಾಡೋ ಕಾಲ ಕಣಮ್ಮ, ಪಶ್ಚಾತ್ತಾಪ ಮಾಡೋ ಕಾಲ. ಕಾಲಿಗೆ ಚಕ್ರ ಕಟ್ಕೊಂಡು ನನಗೆ ಸುತ್ತಿ ಸುತ್ತಿ ನನ್ನ ಬಾಳ್ನೆ ಸುತ್ತಾಟ ಮಾಡಿಕೊಂಡು ನನ್ನ ನಮ್ದವ್ರ ಬಾಳ್ನ ಗೋಳಾಗಿಸ್ಬಿಟ್ಟೆ ಕಣಮ್ಮ. ಆ ಸುತ್ತಾಟದ ಪ್ರತಿಫಲನೇ ಈ ಪ್ರಾಯಶ್ಚಿತ್ತ. ಬದುಕೇನು ಅಂತ ಮಕ್ಕಳಿಗೆ ನಾನು ಪಾಠ ಹೇಳಬೇಕಾಗಿತ್ತು, ಅಥವಾ ಮಕ್ಕಳಿಂದಾದ್ರೂ ಪಾಠ ಕಲಿಬೇಕಾಗಿತ್ತು. ನಾನು ಎಲ್ಲೂ ಮಾಡಲಿಲ್ಲ. ಅದಕ್ಕೆ ಇವತ್ತು ವಿಧಿ ಪಾಠ ಕಲಿಸ್ತಾ ಇದೆ.
ತಪ್ಪನ್ನ ಮನುಷ್ಯ ಮಧ್ಯ ವಯಸ್ಸಲ್ಲಿ ಸರಿ ಮಾಡ್ಕೋಬೇಕು. ನಾನಂತ ಮನುಷ್ಯ ಆಗಲಿಲ್ಲ. ನಿಮ್ಮಮ್ಮ ಮೊದಲಿಂದ ಹೇಳ್ಕೊಂಬಂದ್ರು, ಮನೆ ಸಂಸಾರ ಮಕ್ಕಳ ಕಡೆ ನೋಡಿ, ಕಂಡವ್ರಿಗೆ ಕೆಲಸ ಮಾಡೋ ದುಡ್ಡನ್ನ ಮಕ್ಕಳಿಗೆ ಕೊಡಿ, ಸಮಾಜ ಸೇವೆ ಕಡೆ ನೋಡೋಕೆ ಮುಂಚೆ ಮನೆ ಕಡೆ ನೋಡಿ, ಕರ್ತವ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಬಂದ್ರು. ರಿಟೈರ್ ಆಗೋವರೆಗೂ ಸಂಬಳ ಬರುತ್ತೆ, ಸಂಸಾರ ನಡೆಯುತ್ತೆ ಅಂತ ಇದ್ಬಿಟ್ಟೆ. ರಿಟೈರ್ ಆದ್ಮೇಲೆ ಸಮಾಜ ಸೇವೆ ಕಡೆ ನಿಂತೆ. ಆ ಕಡೆನೂ ಏನೂ ಆಗಲಿಲ್ಲ, ಈ ಕಡೆನೂ ಏನೂ ಆಗಲಿಲ್ಲ. ದೋಬಿಕ ಕುತ್ತ ನಾ ಘರ್ಕ ನಾ ಘಾಟ್ಕ ಅನ್ನೋ ಹಾಗಾಗೋಯ್ತು ನನ್ನ ಜೀವನ. ಸಾರ್ವಜನಿಕ ಸೇವೆ ನಿಂತ ವ್ಯಕ್ತಿ ತನ್ನ ವೈಯಕ್ತಿಕ ಜೀವನ ಮರೆಯಬಾರದು ಅಂತ ಒಂದು ಕಿವಿ ಮಾತಿದೆ ಕಣಮ್ಮ. ನಾನು ಸಾರ್ವಜನಿಕ ವ್ಯಕ್ತಿನೂ ಆಗಲಿಲ್ಲ, ಒಬ್ಬ ಜವಾಬ್ದಾರಿಯುತ ತಂದೆನೂ ಆಗಲಿಲ್ಲ. ಮಗಳು ದುಡಿತಾ ಇದ್ದಾಳೆ, ದೊಡ್ಡ ಮಗಳು ಮದುವೆ ಮಾಡಿದೆ, ಚಿಕ್ಕ ಕೊಡೋದು ಹೇಗೋ ಆಗುತ್ತೆ, ಅಮೃತ ಹೇಗೋ ಸಂಬಳ ತರ್ತಾ ಇದ್ದಾಳೆ, ಚಿಂತೆ ಇಲ್ಲ ಅಂತ ಇದ್ಬಿಟ್ಟೆ. ಅಪೂರ್ವನ ಮದುವೆ ಆದ್ಮೇಲೆ ನನ್ನ ಜವಾಬ್ದಾರಿ ಎಲ್ಲ ಕಳೀತು ಅಂತ ಹಾರೋ ಹಕ್ಕಿನೇ ಆಗ್ಬಿಟ್ಟೆ. ನನ್ನ ಸ್ವಾರ್ಥ, ಮಗಳ ದುಡಿಮೆ ನನ್ನ ಕಣ್ಣು ಕಟ್ಬಿಟ್ಟಿತ್ತು. ಸಾತು, ನಾನು ಮನಸ್ಸು ಮಾಡಿದ್ರೆ ಇಷ್ಟೊತ್ತಿಗೆ ಅಮೃತನ ಮದುವೆ ಯಾವತ್ತೂ ಆಗೋಗಿರೋದು ಕಡೆ. ಹೆಣ್ಮಕ್ಕಳ ಮದುವೆ ಆಗಲಿ ಅಂತ ತಾಯಿ ತಂದೆ ಬೇಡ್ಕೊತಾರೆ. ಆದ್ರೆ ಈ ಪಾಪಿ ತಂದೆ ದುಡಿಯೋರು ಮಗಳ ಮದುವೆ ಆಗದೆ ಇರಲಿ ಅಂತ ಬೇಡ್ಕೊಂಡಲ್ಲೇ ನಾನು. ದುಡಿಯೋ ಮಗಳ ಮದುವೆ ಆಗದೆ ಇರಲಿ ಅಂತ ಬೇಡ್ಕೊಂಡೆ ಕಡೆ. ಮದುವೆ ಆಗದೆ ಇರಲಿ ಅಂತ ಬೇಡ್ಕೊಂಡೆ ಕಡೆ. ಯಾಕೇಳು, ಇವಳು ತರೋ ಸಂಬಳಕ್ಕೆ ಸಂಬಳ ತರೋ ಮಗಳು ಮದುವೆನ ತಪ್ಪಿಸಿದ ಪಾಪಿಗಳೇ ನಾನು. ದೇವರುಗಳು ಸರಿಯಾದ ಶಿಕ್ಷೆ ಕೊಟ್ಟ. ಜವಾಬ್ದಾರಿ ಕಳಿತು ಅಂತ ಮೇಲೆ ಬೇಡ ಕಣೋ, ಬರೆಯೋ ನಾನು ಅಂತ ಹೇಳಿ ನನ್ನ ಮಗಳು ಮೇಲೆ ಜೀವನ ಏನು ಅಂತ ನಾನು ಈಗ ಅರ್ಥ ಮಾಡ್ಕೊತಾ ಇದ್ದೀನಿ. ಈ ವಯಸ್ಸಾಗ ಅರ್ಥ ಮಾಡ್ಕೊತಾ ಇದ್ದೀನಿ. ನನ್ನಂತ ತಂದೆನ ಮುಂದೆ ಯಾವ ಮಕ್ಕಳಿಗೂ ಕೊಡಬೇಡಪ್ಪ ಅಂತ ದೇವ್ರನ್ನ ಈಗ ಬೇಡ್ತಾ ಇದ್ದೀನಿ. ನಾನು ಜೀವನದಲ್ಲಿ ಏನು ಮಾಡಿದೆ, ಏನು ಮಾಡಲಿಲ್ಲ, ಏನು ಮಾಡಬೇಕಾಗಿತ್ತು ಅಂತ ಈಗ ಲೆಕ್ಕ ಆಗ್ತಾ ಇದ್ದೀನಿ. ಉಳಿದಿರೋದೆಲ್ಲ ಶೇಷನೇ ಇಲ್ಲ, ವಿಶೇಷ ಏನೂ ಇಲ್ಲ, ವಿಶೇಷ ಏನೇನೂ ಇಲ್ಲ. ಎಲ್ಲ ಕಳ್ಕೊಂಡಿದ್ದೀನಿ ಕಣೆ. ಗಳಿಸೋದಕ್ಕೆ ನಿಂಪಿನಲ್ಲಿ ಉಳ್ಕೊಂಡಿರೋದು ಕೆಲವು ದಿವಸಗಳು, ಗಂಟೆಗಳು. ಅದನ್ನಾದ್ರೂ ಸದುಪಯೋಗ ಮಾಡಿಕೊಂಡು ಕರ್ತವ್ಯದಲ್ಲಿ ಕಿಂಚಿತ್ತಾದರೂ ಮಾಡೋಣ ಅಂತ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಕಪ್ಪನ ಎತ್ತಾ ಇದ್ದೀನಿ. ಸಾಕಪ್ಪ, ಸಾಕು, ಮಾತಾಡ್ಬೇಡಿ. ಸಾಕು.
ಅಂತಾನೆ ಬಂದಿದ್ಯಲ್ಲ, ಅಷ್ಟು ಸಾಕಪ್ಪ, ಅಷ್ಟು ಸಾಕು. ದುಡಿಯೋದಕ್ಕೆ ನಾನಿದ್ದೀನಿ, ಅಜಯ್ ಇದ್ದಾನಪ್ಪ, ನಾವಿಬ್ರು ಇದ್ದೀವಿ. ಮನೆ ಪದ ಚೆನ್ನಾಗಿ ನಡೆಯುತ್ತಪ್ಪ. ಕೆಲಸ ಮಾಡೋ ವಯಸ್ಸು ನಿಮ್ದಲ್ಲ. ಇಲ್ಲಮ್ಮ, ನಾನು ಏನು ಮಾಡಿಲ್ಲಮ್ಮ. ನಾನು ಒಬ್ಬ ಒಳ್ಳೆ ತಂದೆ ಇರಿಸ್ಕೋಬೇಕಾಗಿದೆ ಕಣಮ್ಮ. ಸಾತು, ನೀನು ಯೋಚನೆ ಮಾಡ್ಬೇಡ. ನಾ ಗಟ್ಟಿಬಿಟ್ಟಾಗಿದ್ದೀನಿ ಕಣೆ. ಈ ವಯಸ್ಸಲ್ಲಿ ಕೆಲಸಕ್ಕೆ ಹೋಗ್ತಿಲ್ಲ ಅಂತ ಕೊರಗಬೇಡ. ಉಳಿಸ್ಕೊಂಡ್ಬಿಟ್ಟಿದ್ದೀನಮ್ಮ, ಜೀವನದಲ್ಲಿ ಬಹಳ ಬಾಕಿ ಉಳಿಸ್ಕೊಂಡ್ಬಿಟ್ಟಿದ್ದೀನಿ ಕಣಮ್ಮ ನಾನು. ಅವೆಲ್ಲ ತೀರಿಸ್ಬೇಕಾದ್ರೆ ಈ ಮನಸ್ಸು ದೇಹ ಸಮಾನವಾಗಿ ಕೆಲಸ ಮಾಡಬೇಕಾಗಿದೆ. ಅಮೃತ, ನೀವು ಮಾತಿರ್ತಾ ಇದ್ದೆ ಜ್ಞಾಪಕ ಇದೆಯಾ? ಸಮಾಜದ ಕಡೆ ಯೋಚನೆ ಮಾಡೋಕ್ಕಿಂತ ಮೊದಲು ಮನೆ ಕಡೆ ಯೋಚನೆ ಮಾಡಿ, ಮನೆ ಸಾಮಾಂತರ ಬಗ್ಗೆ ಯೋಚನೆ ಮಾಡಿ ಅಂತ ಆಲೋಚನೆ ಈಗ ಮಾಡ್ತಾ ಇದ್ದೀನಮ್ಮ ನಾನು. ಬೇಡ ರೀ, ಕಬ್ಬಡವರ ಕೆಲಸ ನಿನ್ ಕೈಲಾಗೋದಿಲ್ಲ ರೀ. ಬೇಡ ಬೇಡಮ್ಮ, ತಡಿ ಬೇಡ. ನಮ್ಗೆ ಆಗೋದಿಲ್ಲ, ನಾನೇ ಕೆಲಸ ಬಿಟ್ಕೊಂಡ್ಬಿಡ್ತೀನಮ್ಮ. ನಾನೊಬ್ಬ ಒಳ್ಳೆ ತಂದೆ ಅನ್ಸ್ಕೋಬೇಕಿದೆ. ಇವಳಿಗೊಬ್ಬ ಯೋಗ್ಯವಾದ ಗಂಡ ಅನ್ಸ್ಕೋಬೇಕಾಗಿದೆ. ಕಳ್ಕೊಂಡ್ಬಿಟ್ಟಿದ್ದೀನಮ್ಮ, ಜೀವನದಲ್ಲಿ ತುಂಬ ಕಳ್ಕೊಂಡ್ಬಿಟ್ಟಿದ್ದೀನಿ. ಸಾಯೋದ್ರೊಳಗಾದ್ರೂ ನಾನೊಬ್ಬ ಯೋಗ್ಯ ತಂದೆ, ಯೋಗ್ಯ ಗಂಡ, ಕರ್ತವ್ಯ ಪಾಲನೆ ಮಾಡಿದ್ದೀನಿ ಅನ್ನೋ ತೃಪ್ತಿ, ನೆಮ್ಮದಿ ನನಗೆ ಬೇಕಾಗಿದೆ ಕಣಮ್ಮ, ಬೇಕಾಗಿದೆ. ನೀವ್ಯಾರು ತಡಿಬೇಡಿ, ನಾನು ಚೆನ್ನಾಗಿದ್ದೀನಿ, ಗಟ್ಟಿಮುಟ್ಟಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ. ಇಲ್ಲ, ನೀವ್ಯಾರು ನಾನು ತಡಿಬೇಡಿ, ಆರೋಗ್ಯವಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ಚೆನ್ನಾಗಿದ್ದೀನಿ. ಅಮೃತ, ನಿನ್ನ ತಂದೆ ಈಗಲಾದರೂ ಬದಲಾಗಿದ್ದಾರಲ್ಲ, ಅದಕ್ಕೆ ನೀನು ಸಂತೋಷ ಪಡಬೇಕು. ಈಗಲಾದರೂ ತನಗೆ ಮನೆ ಮಕ್ಕಳು ಅನ್ನೋ ಜವಾಬ್ದಾರಿ ಇದೆ ಅಂದ್ಕೊಂಡು ಅವರಿಗೆ ಕರ್ತವ್ಯ ಪ್ರಜ್ಞೆ ಬಂದಿದೆಯಲ್ಲ, ಅದಕ್ಕೆ ನೀನು ಹೆಮ್ಮೆ ಪಡಬೇಕು ಕಣೆ. ಸಂತೋಷ ಆಗತ್ತೆ ಕಣೆ, ಹೆಮ್ಮೆ ಪಡ್ತೀನಿ. ಆದ್ರೆ ಎಂಥ ವಿಪರ್ಯಾಸ ನೋಡಿದ್ಯಾ ವಾಸಂತಿ? ಈ ಪರಿವರ್ತನೆ, ಜವಾಬ್ದಾರಿ, ಕರ್ತವ್ಯ ಪ್ರಜ್ಞೆ ನಮ್ಮ ತಂದೆಗೆ ಬರೋದಕ್ಕೆ ಕಾರಣ ತಂಗಿ ವಾಯಿತವ್ಯ. ಅಪೂರ್ಣ ಹಣೆ
ಕುಂಕುಮ ಅಳಿಸೋದ್ರಿಂದ ನಮ್ಮಪ್ಪನಿಗೆ ಈ ಜವಾಬ್ದಾರಿ ಕರ್ತವ್ಯ ಪ್ರಜ್ಞೆ ಬರುತ್ತೆ ಅಂತ ಮೊದಲೇ ನನಗೆ ಗೊತ್ತಿದ್ದಿದ್ರೆ ನಮ್ಮಪ್ಪ ಇರೋ ಹಾಗೆ ಇದ್ಬಿಟ್ರೆ ಸಾಕಪ್ಪ ಅಂತ ದೇವ್ರ ಹತ್ರ ಬೇಡ್ಕೋತಾ ಇದ್ದೆ. ನಮ್ಮ ಅಪೂರ್ವ ಸುಮಂಗಲಿಯಾಗಾದ್ರೂ ಇರ್ತಿರ್ಲಿಲ್ವೇನು? ನಮ್ಮಪ್ಪ ಬದಲಾಗೋದಕ್ಕೆ ಅಭಿಷೇಕ ಬಲಿಯಾಗಬೇಕಾಗಿತ್ತ. ಆ ಪ್ರಶ್ನೆನೇ ಈಗ ನನ್ನನ್ನು ಕಾಡ್ತಿದೆ ವಾಸಂತಿ.